ಸಿ ಲ್ಯಾಂಗ್ವೇಜಲ್ಲಿ ಡಾಟಾ ಟೈಪ್ಸ್ ಅಂದರೆ ಏನಂತ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ತಗೊಂಡು ನೋಡೋಣ. ಸಪೋಸ್ ನನ್ನ ಮುಂದೆ ಒಂದು ಲಿಕ್ವಿಡ್ ಗ್ಲಾಸ್, ಸಾಲಿಡ್ ಬೀಕರ್ ಮತ್ತು ಗ್ಯಾಸ್ ಬಲೂನ್ ಇದೆ ಅಂತ ಅಂದ್ಕೊಳ್ಳಿ. ಇದರಲ್ಲಿ ನಾನು ಲಿಕ್ವಿಡ್ ಗ್ಲಾಸಲ್ಲಿ ನಾನು ಲಿಕ್ವಿಡ್ ಮಾತ್ರ ಸ್ಟೋರ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಸಾಲಿಡ್ ಬೀಕರಲ್ಲಿ ಸಾಲಿಡ್ನ ಮಾತ್ರ ಸ್ಟೋರ್ ಮಾಡ್ತಾ ಇದ್ದೀನಿ. ಮತ್ತು ಗ್ಯಾಸ್ ಬಲೂನಲ್ಲಿ ಗ್ಯಾಸ್ನ ಮಾತ್ರ ಸ್ಟೋರ್ ಮಾಡ್ತಿದ್ದೀನಿ. ಈ ಮೂರನ್ನು ವೇರಿಯೇಬಲ್ಸ್ ಅಂತ ಅಂದ್ಕೊಳ್ಳಿ. ಸಿ ಲ್ಯಾಂಗ್ವೇಜಲ್ಲಿ ಡಾಟಾ ಟೈಪ್ಸ್ನ ಕಾನ್ಸೆಪ್ಟ್ ಏನಂದರೆ ವೇರಿಯೇಬಲ್ ಯಾವ ಟೈಪ್ ಆಫ್ ಡಾಟಾನ ಸ್ಟೋರ್ ಮಾಡ್ಬೋದು ಅಂತ ಸ್ಪೆಸಿಫೈ ಮಾಡಿದ್ರೆ ನಾವು ಡಾಟಾ ಟೈಪ್ ಅಂತ ಕರಿತೀವಿ. ಇದರ ಡೆಫಿನೇಷನ್ ನೋಡೋದಾದರೆ ಎ ಟೈಪ್ ಆಫ್ ಡಾಟಾ ದಟ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ಎ ಮೆಮೊರಿ ಲೊಕೇಶನ್ ಇಸ್ ಕಾಲ್ಡ್ ಡಾಟಾ ಟೈಪ್ ಅಂತ ಕರಿತೀವಿ. ಡಾಟಾ ಟೈಪ್ಸಲ್ಲಿ ಮೈನ್ಲಿ 3 ಟೈಪ್ಸ್ ಆಫ್ ಡಾಟಾ ಟೈಪ್ ಬರುತ್ತೆ. ಒಂದನೇದು ಬೇಸಿಕ್ ಡಾಟಾ ಟೈಪ್, ಸೆಕೆಂಡ್ ಒನ್ ಡೆರೈವ್ಡ್ ಡಾಟಾ ಟೈಪ್ಸ್, ಥರ್ಡ್ ಒನ್ ಯೂಸರ್ ಡಿಫೈನ್ಡ್ ಡಾಟಾ ಟೈಪ್ಸ್. ಪ್ರೈಮರಿ ಡಾಟಾ ಟೈಪ್ಸಲ್ಲಿ ಯಾವ ಬರುತ್ತೆ ಅಂತ ನೋಡೋಣ. ಇಂಟ್, ಫ್ಲೋಟ್, ಕ್ಯಾರ್, ಡಬಲ್. ಮತ್ತು ಡೆರೈವ್ಡ್ ಡಾಟಾ ಟೈಪ್ಸಲ್ಲಿ ಅರೇಸ್, ಪಾಯಿಂಟರ್ಸ್, ಫಂಕ್ಷನ್ಸ್ ಬರುತ್ತೆ. ಯೂಸರ್ ಡಿಫೈನ್ಡ್ ಡಾಟಾ ಟೈಪ್ಸಲ್ಲಿ ಸ್ಟ್ರಕ್ಚರ್, ಯೂನಿಯನ್, ಎನಮ್, ಟೈಪ್ ಟೈಪ್ಸ್ ಬರುತ್ತೆ. ಈ ವಿಡಿಯೋದಲ್ಲಿ ಪ್ರೈಮರಿ ಡಾಟಾ ಟೈಪ್ಸ್ ಯಾವ ಟೈಪ್ ಆಫ್ ಡಾಟಾನ ಸ್ಟೋರ್ ಮಾಡ್ಬೋದು ಅಂತ ನೋಡೋಣ. ಇಂಟ್ ಡಾಟಾ ಟೈಪ್ ಅನ್ನೋದು ಹೋಲ್ ನಂಬರ್ಸ್ನ ಮಾತ್ರ ಸ್ಟೋರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇಂಟ್ ಏಜ್ ಕೋಸ್ 10. ಇದನ್ನ ಪ್ರಿಂಟ್ ಮಾಡಬೇಕಂದ್ರೆ ಪ್ರಿಂಟ್ ಎಫ್ %d, a ಅಂತ ಪ್ರಿಂಟ್ ಮಾಡ್ತೀವಿ. ಮತ್ತು ಫ್ಲೋಟ್ ಡೆಸಿಮಲ್ಸ್ನ ಮಾತ್ರ ಸ್ಟೋರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಫ್ಲೋಟ್ b = 3.5. ಇದನ್ನು ಪ್ರಿಂಟ್ ಮಾಡಬೇಕಂದ್ರೆ ಪ್ರಿಂಟ್ ಎಫ್ %f(b) ಅಂತ. ಡಬಲ್ ಡಾಟಾ ಟೈಪಲ್ಲಿ ಲಾರ್ಜ್ ಡೆಸಿಮಲ್ ನಂಬರ್ಸ್ನ ಮಾತ್ರ ಸ್ಟೋರ್ ಮಾಡ್ಕೊತೈತೆ. ಫಾರ್ ಎಕ್ಸಾಂಪಲ್ ಡಬಲ್ c = 45.6789. ಇದನ್ನು ಯೂಸರಿಂದ ಡಾಟಾ ತೊಗೋಬೇಕಂದ್ರೆ ಸ್ಕ್ಯಾನ್ಎಫ್ %lf $d ಅಂತ ಬಳಸಿದ್ದೀವಿ. ಕ್ಯಾರ್ ಡಾಟಾ ಟೈಪಲ್ಲಿ ಓನ್ಲಿ ಸಿಂಗಲ್ ಕ್ಯಾರೆಟ್ನ ಮಾತ್ರ ಸ್ಟೋರ್ ಮಾಡ್ಕೊತೀವಿ. ಫಾರ್ ಎಕ್ಸಾಂಪಲ್ ಕ್ಯಾರ್ d = a. ಇದನ್ನು ಪ್ರಿಂಟ್ ಮಾಡೋದಾದರೆ %c, ch ಅಂತ ಬಳಸ್ತೀವಿ. ಇಲ್ಲಿ ನಾನು %d, %f, %lf, %c ಅಂತ ಬಳಸ್ತೀನಿ. ಇದನ್ನು ನಾವು ಫಾರ್ಮೆಟ್ ಸ್ಪೆಸಿಫೈಯರ್ ಅಂತ ನೋಡ್ತೀವಿ. ಫಾರ್ಮೆಟ್ ಸ್ಪೆಸಿಫೈಯರ್ ಅಂದರೆ ಏನಂತ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನೋಡೋಣ. ಇಲ್ಲಿವರೆಗೂ ಯಾರಾದರೂ ಫಾಲೋ ಮಾಡಿಲ್ಲ ಅಂದರೆ ಇಂಥ ಯೂಸ್ಫುಲ್ ಕಂಟೆಂಟ್ಗಾಗಿ ಇವಾಗಲೇ ಫಾಲೋ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ.